ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ. ಗದಗ ಜಿಲ್ಲೆಯ ಮುಂಡ್ರುಗಿ ಪಟ್ಟಣದ ಹೆಸ್ಕಾಂ ಕಚೇರಿಯಲ್ಲಿ ಪ್ರತಿಭಟನೆ. ಕೈಯಲ್ಲಿ ಕ್ರಿಮಿನಾಶಕ ಹಿಡಿದು ರೈತರು ಹೋರಾಟ ಮಾಡುತ್ತಿದ್ದಾರೆ. 4-5 ದಿನಕ್ಕೊಮ್ಮೆ ಟಿಸಿ ಸುಟ್ಟು ಹೋಗ್ತಾ ಇದೆ. ರೈತರ ಜಮೀನಿಗೆ 63 ಕೆವಿನ ಟಿಸಿ ಕೊಡಲಾಗಿದೆ. 18 ರೈತರ ಬೋರ್ವೆಲ್ಗಳು 63 ಕೆವಿ ಟಿಸಿ ಬಳಸ್ತಾ ಇದ್ದಾರೆ. 63 ಕೆವಿ ಟಿಸಿ ಸಾಮರ್ಥ್ಯ ಇರೋದು 10 ರಿಂದ 12 ಬೋರ್ವೆಲ್ಗಳಿಗೆ ಮಾತ್ರ. ಹೀಗಾಗಿ ಸುಟ್ಟು ಹೋಗ್ತಾ ಇವೆ. ನಮಗೆ 100 ಕೆವಿ ಟಿಸಿ ಪೂರೈಕೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಪದೇ ಪದೇ ಟಿಸಿ ಸುಟ್ಟು ಹೋಗ್ತಿರುವ ಕಾರಣ ಜಮೀನಿನಲ್ಲಿ ಬೆಳೆ ಹಾನಿಯಾಗ್ತಿದೆ. ಸಾಲ ಸೂಲ ಮಾಡಿ ಬೆಳೆ ಬಿತ್ತನೆ ಮಾಡಿದ್ದೇವೆ. ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಬೆಳೆ ಒಣಗಿ ಹೋಗ್ತಾ ಇದೆ. 100 ಕೆವಿ ಟಿಸಿ ಕೊಡುವಂತೆ ಕೇಳಿದ್ರೂ ಕೊಡ್ತಾ ಇಲ್ಲ. 100 ಕೆವಿ ಟಿಸಿ ಕೊಡದೆ ಹೋದ್ರೆ ಕ್ರಿಮಿನಾಶಕ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ಕಳೆದ 3-4 ತಿಂಗಳಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೇವೆ. ನಮಗೆ ಅಧಿಕಾರಿಗಳ ಸ್ಪಂದನೆ ಇಲ್ಲಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮುಂಡ್ರುಗಿ ಹೆಸ್ಕಾಂ ಎಡಬಲಿ ಸಂತೋಷ್ ಕೇಳಿದ್ರೆ ಹಿರೇವಡ್ಡಟಿಯ ರೈತರಿಗೆ 63 ಕೆವಿ ಟಿಸಿ ಕೊಡಲಾಗಿತ್ತು. ಅಧಿಕೃತ ರೈತರು ಸಹ ಇದೇ ಟಿಸಿ ಮೂಲಕ ಬೋರ್ವೆಲ್ಗೆ ವಿದ್ಯುತ್ ಪೂರೈಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಟಿಸಿ ಸುಟ್ಟು ಹೋಗ್ತಾ ಇದೆ. ಅನಧಿಕೃತವಾಗಿ ಪಡೆದಿರುವ ರೈತರ ವಿದ್ಯುತ್ ಸಂಪರ್ಕ ಕಡಿಮೆ ಮಾಡುತ್ತೇವೆ. ಅವರು ಅರ್ಜಿ ಹಾಕಿ ಹೊಸದಾಗಿ 100 ಕೆವಿ ಪಡೆಯಲು ಅವಕಾಶವಿದೆ. ನಾವು ರೈತರಿಗೆ ಅನುಕೂಲ ಮಾಡಿಕೊಡುತ್ತೇವೆ. ಮುಂಡ್ರುಗಿ ಹೆಸ್ಕಾಂ ಎಡಬಲಿ ಸಂತೋಷ್ ಆನೇಕಲ್ ಮಾಹಿತಿಯನ್ನ ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸಮನಿ, ಪ್ರಜಾಪವರ್ ಟಿವಿ, ಮುಂಡ್ರುಗಿ. ಜಿಲ್ಲಾ ಮುಂಡ್ರಗಿ ತಾಲೂಕು ಹಿರೇವಡ್ಡಟ್ಟಿ ಗ್ರಾಮದ ರೈತರು. ನನ್ನ ಹೆಸರು ಬಸವರಾಜ ಅಂಕಾದ್ ಅಂತ ಹೇಳಿ. ನಾವು ನಮ್ಮ ಹೊಲದೊಳಗೆ ಸಾಲ ಸೂಲ ಮಾಡಿ ಬೆಳೆ ಬಿತ್ತೀವಿ. ಇವರು ನಮ್ಮ ಮುಂಡ್ರಗಿ ವಿದ್ಯುತ್ ಸರಬರಾಜು ಕಂಪ್ನಿಯವರು ನಮ್ಗೆ 63 ಟಿಸಿ ಹೊಳ್ಳಮುಳ ಬರೀ 63 ಟಿಸಿನ ಕೊಡಕತ್ತಾರ. 4 ದಿವ್ಸಕ್ಕೊಮ್ಮೆ ಟಿಸಿ ಸುಡಕತ್ತೈತಿ. ಸರ್ ಬ್ಯಾಡ್ರಿ, 4 ದಿವ್ಸಕ್ಕೊಮ್ಮೆ ಟಿಸಿ ಸುಡ್ತೈತಿ. ನಾವು ಸಾಲ ಬಂಗಾರ ಸಾಮಾನು ಒತ್ತಿಟ್ಟು ಸಾಲ ಮಾಡಿ ಬೆಳೆ ಬಿತ್ತೀವಿ. ಮಳೆ ಇಲ್ಲ, ಮಳೆ ಹೋಗೈತಿ, ಬೆಳೆ ಒಣಗಕತ್ತೇವು. 100 ಟಿಸಿ ಕೊಡ್ರಿ ಅಂತಂದ್ರೆ ಒಟ್ಟು 100 ಟಿಸಿ ಕೊಡೋಕೆ ಅವರು ತಯಾರಿಲ್ಲ. ಅವರು ಹಠ ಮಾಡಕತ್ತಾರ. ನಾವು 100 ಟಿಸಿ ಕೊಡ್ರಿ ಅಂತ ನಾವು ಹಠ ಮಾಡಕತ್ತೀವಿ. ಅವ್ರು ಒಂದು ವೇಳೆ 100 ಟಿಸಿ ಕೊಡದೇ ಇದ್ರೆ ನಾವು ರೈತರು ಇವತ್ತು ಎಣ್ಣೆ ಬಾಟ್ಲಿನ ತೊಗೊಂಬಂದೀವಿ. ಅವರು 100 ಟಿಸಿ ಕೊಡಲಿಲ್ಲ ಅಂದ್ರೆ ಈ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊತೀವಿ. ಯಾಕೆ ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಅಂದ್ರೆ ನಾವು ಬೆಳೆ ಬರದೇ ಇದ್ರೆ ಸಾಲಗಾರ ಕಾಟ್ ಆಗತ್ತೆ. ನಮ್ಗೆ ಸಾಲಗಾರ ಕಾಟ್ ಕಿರುಕುಳ ತಾಳಾರ್ದಕ್ಕೆ ನಾವು ಎಣ್ಣೆ ತೊಗೊಂಡು ಸತ್ತು ಹೋಗ್ಬಿಡ್ತೀವಿ. ಆತಾಗ ಇದರಿಂದ ನಮ್ಗೆ ಭಾಳಷ್ಟು ಬೇಜಾರಾಗೈತಿ ವಿದ್ಯುತ್ ಸರಬರಾಜು ಕಂಪ್ನಿಯವರಿಂದ. ಈ ಸಮಸ್ಯೆ 3-4 ತಿಂಗಳಿಂದನೂ ಐತೆ. 3-4 ತಿಂಗಳಿಂದನೂ ಅವ್ರ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡ್ಕೊತಾನೆ ಇದ್ದೀವಿ. ಸಂಪರ್ಕ ಮಾಡಿದ್ರೆ ಅವ್ರು ನಮ್ಮ ಮನವಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಏನಂತಾರೆ? ಕೊಡೋಕ್ಕಾಗೋದಲ್ಪ, ಅದನ್ನು ಮಾಡಬೇಕು, ಅಲ್ಲಿ ಮೇಲಾಫೀಸಿಗೆ ಕಳಿಸ್ಬೇಕು, ಅಲ್ಲಿಂದ ಬರಬೇಕು ಅಂತಾರೆ. ಇವ್ರು ಮೇಲಾಫೀಸಿಗೆ ಕಳ್ಸೋದ್ರಾಗ ನಮ್ಮ ಬೆಳೆ ಒಣಗಿ ಹೋಗ್ತಾವ್ರಿ. ಈ ಸದ್ಯ ಪೀಕ್ ಪಪ್ಪಾಯ ಐತಿ, ದಾಳಂಬ್ರಿ ಐತಿ, ಉಳ್ಳಾಗಡ್ಡಿ ಐತಿ, ಸೂರ್ಯಕಾಂತಿ ಐತಿ, ಜೋಳ ಐತಿ, ಮೆಕ್ಕೆಜೋಳ ಐತಿ. ಇಷ್ಟೆಲ್ಲ ಬೆಳೆ ಬೆಳ್ಕೊಂಡು ಕುಂತ್ಕೊಂಡಿವಿ ಸರ್. ನಾನು ಸುಮಾರು 18ರಿಂದ 20 ಜನ ರೈತರ ಸಮಸ್ಯೆ ಸರ್. ಇದು ಒಳಗಾದಾರ ಸರ್. ಅಂದ್ರೆ ವಿಶೇಷ ಸೇವನೆ ಮಾಡೋದು ಸಾಯೋದು. ಇದೊಂದು ಈ ದಾರಿ ಬಿಟ್ಟರೆ ಬೇರೆ ದಾರಿ ನಮ್ಗೆ ಏನಿಲ್ಲ. ಯಾಕಂದ್ರೆ ಸರ್ಕಾರದವ್ರು ನಮ್ಗೆ ಏನಾರ ಪರಿಹಾರ ಕೊಡ್ತಾನೆ, ಪರಿಹಾರ ಅಂತ ಕೊಡೋದಿಲ್ಲ ಅವ್ರ. ನಮ್ಗೆ ಪರಿಹಾರನೂ ಬೇಕಾಗಿಲ್ಲ. ನಮ್ಗೆ ಸರಿಯಾದ ಟಿಸಿ ಕೊಟ್ಬಿಟ್ರಂದ್ರೆ ನಾವು ಬೆಳೆ ಬೆಳ್ಕೊಂಡು ನಮ್ಮ ಸಾಲ ಸೂಲ ಎಲ್ಲ ಹರ್ಕೊಂತೀವಿ. ನಾವು ಅದ್ರೊಳಗೆ ಬದುಕು ಕಟ್ಕೊಂಡವ್ರು. ನಾವು ಇಲ್ಲಿಂದ ಒಟ್ಟು ಕದಲದಲ್ರಿ. ಗ್ರಾಮದ ನಾನು ರೈತರು ವೀರಯ್ಯ ಹಿರೇಮಠ ಅಂತಂದು ನಮಗೆ 18-20 ಮಂದಿ ನಾವು ರೈತರು ಇದ್ದೀವಿ. ಆ ರೈತರ ನಡುವೆ ಒಂದೇ ಟಿಸಿ ಕೊಟ್ಟಾರ ನಮ್ಗೆ. ನಾವು 1 ವರ್ಷದಿಂದ ನಾವು ಈಗ ಅವ್ರಿಗೆ ಹೇಳಕತ್ತೀವಿ. ಅದು 1 ತಿಂಗಳ ಆದ್ಮೇಲೆ ಮತ್ತೆ ಸುಟ್ಟು ಬಿಡ್ತೈತಿ. ನಾವು ನೋಡಿದ್ರೆ ಬೆಳೆ ಹಾಕಿ ಕೂತ್ಕೊಂಡು ಸಾಲ ಸೂಲ ಮಾಡಿ. ಆದ್ರೆ ಇವರು ಒಟ್ಟು ಸ್ಪಂದನೆ ನಾವು ಮೇಲೆ ಇದಕ್ಕೆ ಕಳಿಸ್ಬೇಕು, ಅಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು ಅನ್ನೋದ್ರಾಗ ನಮ್ಮ ಪೀಕ್ ಬೆಳೆ ಒಣಗಾಕತ್ತೇವು. ಮಳೆ ನೋಡಿದ್ರೆ ಆಗವಲ್ದು. ಅದಕ್ಕೆ ನಮ್ಗೆ ಇವ್ರು ಯಾವುದೇ ಸ್ಪಂದನೆ ಮಾಡೋದ್ರೆ ಅದಕ್ಕೆ ನಾವು 100 ಟಿಸಿ ಕೊಡಲ್ಲ ಇವರಿಗೆ. ನಾವು ಇಲ್ಲಿಂದ ಕದಲಲ್ಲ, ಮತ್ತು ಕೊಡಲ್ಲಪ್ಪ ಅಂತ ನಾವು ವಿಷಯ ತೊಗೊಂಡು ಇಲ್ಲೇ ಇದನ್ನು ಮಾಡ್ತೀವಿ. ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಅಂತ